ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರೇ ಹಾಗೂ ವೃತ್ತಿ ಬಾಂಧವರೇ, 2024-25ನೇ ಸಾಲಿನ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಸರ್ಕಾರವು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಒಂದು ಸುತ್ತೋಲೆಯ ಪ್ರಕಾರ ಪರೀಕ್ಷಾ ಪೇ ಚರ್ಚಾ 2025ನೇ ಸಾಲಿನ 8ನೇ ಆವೃತ್ತಿಯನ್ನು ಜನವರಿ ತಿಂಗಳಲ್ಲಿ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುವ ಕುರಿತು ಜನವರಿ 2025 ತಿಂಗಳಿನಲ್ಲಿ ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವುದು ಆಗಿರುತ್ತದೆ. ಹಾಗಾದರೆ ಈ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸಬಹುದು? ಸರ್ಕಾರಿ, ಅನುದಾನಿತ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ 6ರಿಂದ 12ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು ಹಾಗೂ ಮಕ್ಕಳ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪ್ರಸಕ್ತ ಸಾಲಿನ ಸ್ಪರ್ಧೆಯು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಭಾಗವಹಿಸಿದವರಿಗೆ ಪ್ರಮಾಣ ಪತ್ರವನ್ನು ಕೂಡ ಕೊಡಲಾಗುತ್ತದೆ. ಹಾಗಾದರೆ ಭಾಗವಹಿಸುವ ವಿಧಾನ, ನಾವು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸಬೇಕು, ಯಾವ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಭಾಗವಹಿಸಬೇಕು ಎಂಬುದರ ಕುರಿತು ಸಂಪೂರ್ಣವಾದ ವಿವರವನ್ನು ಚರ್ಚಿಸೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದೇ ರೀತಿ ಹಲವಾರು ವಿಡಿಯೋಗಳನ್ನು ವೀಕ್ಷಿಸಿರಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಆತ್ಮೀಯರೇ, ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಗೂಗಲ್ ಓಪನ್ ಮಾಡಿರಿ. ಸರ್ಚ್ ಬಾರ್ನಲ್ಲಿ innovateindia.mygov.in ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ MyGov ಇನ್ನೋವೇಟ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಪರೀಕ್ಷಾ ಪೇ ಚರ್ಚಾ 2025 ಆಪ್ಷನ್ ಎನೇಬಲ್ ಆಗಿದೆ. ಇಲ್ಲಿ ಆರೆಂಜ್ ಕಲರ್ನಲ್ಲಿರ್ತಕ್ಕಂಥ ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ. ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಪರೀಕ್ಷಾ ಪೇ ಚರ್ಚಾ ಸ್ಪರ್ಧೆ 2025ಕ್ಕೆ ಸ್ವಾಗತ. ಪರೀಕ್ಷೆಯ ಒತ್ತಡವನ್ನು ಬಿಟ್ಟು ನಿಮ್ಮ ಕೈಲಾದದ್ದನ್ನು ಮಾಡಲು ಸ್ಫೂರ್ತಿ ಪಡೆಯುವ ಸಮಯ ಇದಾಗಿದೆ. ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾಯುತ್ತಿರುವ ಸಂವಾದ ಇಲ್ಲಿದೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪೋಷಕರು ಮತ್ತು ಶಿಕ್ಷಕರೊಂದಿಗೆ ಸಂವಾದ ನಡೆಸುತ್ತಾರೆ. ಅವರ ಎಲ್ಲ ಕನಸುಗಳು ಹಾಗೂ ಗುರಿಗಳನ್ನು ಸಾಧಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಮತ್ತು ಅವರನ್ನು ಸಕ್ರಿಯಗೊಳಿಸಲು ಸಹಾಯವಾಗುತ್ತದೆ. ಹಾಗಾದರೆ ಪರೀಕ್ಷಾ ಪೇ ಚರ್ಚಾ 8ನೇ ಆವೃತ್ತಿಯಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಹೇಗೆ ಅವಕಾಶವನ್ನು ಕಲ್ಪಿಸಬೇಕು ಎಂಬುದನ್ನು ಇಲ್ಲಿ ಕೊಡಲಾಗಿದೆ. ಪರೀಕ್ಷಾ ಪೇ ಚರ್ಚಾ 8ನೇ ಆವೃತ್ತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಿಕ್ಷಕರು ಭಾಗವಹಿಸಬಹುದಾಗಿದೆ. ಭಾಗವಹಿಸಲು ಈಗ ಭಾಗವಹಿಸಿ ಅಥವಾ ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ. ನಾವು ಇಲ್ಲಿ 4 ಆಯ್ಕೆಗಳ ಮೂಲಕ ಭಾಗವಹಿಸಬಹುದಾಗಿದೆ. ಮೊದಲನೇ ಆಯ್ಕೆ, ವಿದ್ಯಾರ್ಥಿಯು ಸ್ವತಃ ತನ್ನ ಲಾಗಿನ್ ಮೂಲಕ ಭಾಗವಹಿಸಬಹುದು. ಎರಡನೇದಾಗಿ, ವಿದ್ಯಾರ್ಥಿ ಶಿಕ್ಷಕರ ಲಾಗಿನ್ ಮೂಲಕ ಭಾಗವಹಿಸಬಹುದು. ಮೂರನೇದಾಗಿ, ಶಿಕ್ಷಕರು ಸ್ವತಃ ಭಾಗವಹಿಸಬಹುದು. ಹಾಗೂ ನಾಲ್ಕನೇದಾಗಿ, ಪೋಷಕರು ಸ್ವತಃ ಭಾಗವಹಿಸಬಹುದು. ನಾವು ಇಲ್ಲಿ ಒಂದೊಂದಾಗಿ ನೋಡುತ್ತಾ ಹೋಗೋಣ. ವಿದ್ಯಾರ್ಥಿ ಸ್ವಯಂ ಭಾಗವಹಿಸುವಿಕೆ, ಭಾಗವಹಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಯ ಹೆಸರು ಹಾಗೂ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಬೇಕು. OTPಯನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಸೆಲ್ಫ್ ಅನ್ನುವಂಥ ಒಂದು ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್, ಸ್ಟೂಡೆಂಟ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್, ಜೆಂಡರ್, ಡೇಟ್ ಆಫ್ ಬರ್ತ್, ಕ್ಲಾಸ್, ಅಡ್ರೆಸ್, ನೇಮ್ ಆಫ್ ಪೇರೆಂಟ್ ಇವುಗಳನ್ನು ಎಂಟರ್ ಮಾಡಬೇಕು. ಹಾಗೂ ಸ್ಕೂಲ್ ಡೀಟೇಲ್ಸ್ನಲ್ಲಿ ಸ್ಕೂಲ್ ನೇಮ್, ಬೋರ್ಡ್ ಅಂದರೆ ಬೋರ್ಡ್ನಲ್ಲಿ ನಮಗೆ CBSE ಹಾಗೂ ಸ್ಟೇಟ್ ಸಿಲೆಬಸ್ ಯಾವುದು ಸಂಬಂಧಪಟ್ಟಿರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಡ್ರೆಸ್, ಸ್ಕೂಲ್ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕು. ಕಂಟ್ರಿ, ಸ್ಟೇಟ್, ಡಿಸ್ಟಿಕ್, ಪಿನ್ ಕೋಡ್ ಇವುಗಳನ್ನು ಎಂಟರ್ ಮಾಡಬೇಕು. ಆಕ್ಟಿವಿಟಿ, ಇಲ್ಲಿ ಪ್ರತಿ ವಿದ್ಯಾರ್ಥಿಗೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು.
ಕೆಳಗಡೆ ಸ್ಕ್ರಾಲ್ ಮಾಡಿ. ಕ್ವೆಶ್ಚನ್ ಟು PM. ಸಬ್ಮಿಟ್ ಅ ಕ್ವೆಶ್ಚನ್ ಆಫ್ ಯುವರ್ ಚಾಯ್ಸ್ ರಿಲೇಟೆಡ್ ಟು ಲೈಫ್ ಸ್ಕಿಲ್, ಎಕ್ಸಾಮ್ ಪ್ರಿಪರೇಷನ್ ಆ್ಯಂಡ್ ಸ್ಟ್ರೆಸ್. ಇವುಗಳಿಗೆ ಸಂಬಂಧಪಟ್ಟಂತಹ ನಿಮ್ಮ ಯಾವುದೇ ಪ್ರಶ್ನೆಯನ್ನು ನಾವು ನೇರವಾಗಿ ಪ್ರಧಾನಮಂತ್ರಿಯವರಿಗೆ ಕೇಳಲು ಈ ಬಾಕ್ಸ್ನಲ್ಲಿ ನಮ್ಮ ಪ್ರಶ್ನೆಯನ್ನು ನಮೂದಿಸಬೇಕು. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಯುವರ್ ಇನ್ಪುಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸೇವ್ಡ್ ಆ್ಯಸ್ ಡ್ರಾಫ್ಟ್ ಅಂತ ಒಂದು ಮೆಸೇಜ್ ಬರುತ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋ ಚೇಂಜಸ್ ಮೋಡಿಫಿಕೇಶನ್ ಅಂತ ಮೆಸೇಜ್ ಬರುತ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ 1 ಫೆಬ್ರವರಿ 2025ರಲ್ಲಿ ಅವೈಲೇಬಲ್ ಆಗುತ್ತದೆ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಸ್ವತಃ ಭಾಗವಹಿಸುವಿಕೆಯಲ್ಲಿ ಭಾಗವಹಿಸಬಹುದು. ಇದೇ ರೀತಿಯಾಗಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮಕ್ಕಳು ತಮ್ಮ ಶಿಕ್ಷಕರ ಲಾಗಿನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಹಾಗೂ ಟೀಚರ್ ಕ್ಲಿಕ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ ಶಿಕ್ಷಕರು ಸ್ವತಃ ಭಾಗವಹಿಸಬಹುದು. ಹಾಗೂ ಪೇರೆಂಟ್ ಕ್ಲಿಕ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ ಪೋಷಕರು ಕೂಡ ಸ್ವತಃ ಈ ಒಂದು ಪರೀಕ್ಷಾ ಪೇ ಚರ್ಚಾ 2025ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈ ರೀತಿಯಾಗಿ ಶಿಕ್ಷಕರು, ಮಕ್ಕಳು ಹಾಗೂ ಪೋಷಕರು ಪರೀಕ್ಷಾ ಪೇ ಚರ್ಚಾ 2025 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ಪ್ರಧಾನಮಂತ್ರಿಯವರ ಜೊತೆಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸದಾವಕಾಶವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.